ಮಳೆಯಲ್ಲಿ ಮರದ ಮನೆ. ಟುನಿ ತುಂಬಾನೇ ಬಡವಳಾಗಿದ್ಲು. ದಿನ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅವಳ ಮನೆ ಖರ್ಚಿಗೆ ಹಣ ಸಿಕ್ತಿತ್ತು. ಟುನಿ ಚಿಚುಕಾಗೆ ಮನೆಯಲ್ಲಿ ಬಾಡಿಗೆಗೆ ಇದ್ಲು. ಅವಳಿಗೆ ಊರಿನ ಗಡಿಯಲ್ಲಿ ಒಂದು ಚಿಕ್ಕ ಸ್ಥಳ ಇತ್ತು. ಆ ಸ್ಥಳದ ಮಧ್ಯದಲ್ಲಿ ಒಂದು ದೊಡ್ಡ ಮರ ಇತ್ತು. ಅವಳು ತರಕಾರಿ ಗಿಡಗಳನ್ನ ಬೆಳೆಸ್ಬೇಕು ಅಂದ್ರೆ ಆ ಮರನ ಅಲ್ಲಿಂದ ತೆಗಿಲೇಬೇಕು. ಆದ್ರೆ ಟುನಿಗೆ ಆ ಮರ ಅಂದ್ರೆ ತುಂಬಾನು ಇಷ್ಟ, ಪ್ರಾಣನೂ ಕೂಡ. ಆದ್ರಿಂದ ಅದನ್ನ ತೆಗೆಯೋದ್ರಲ್ಲಿ ಅವಳಿಗೆ ಇಷ್ಟನೇ ಇಲ್ಲ. ಒಂದಿನ ಟುನಿ ಊರಿನ ಮಧ್ಯದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ ಅಲ್ಲಿಗೆ ಮಹಿಹದ್ದು ಹಾಗೂ ಚೋಟುಗಿಳಿ ಇಬ್ರು ಬಂದ್ರು. ಟುನಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ ಬಂದೆ. ಪಾಪ, ನೀನು ಆ ಚಿಚು ಮನೆಯಲ್ಲಿ ಬಾಡಿಗೆಗಿದ್ದು ತುಂಬಾನೇ ಕಷ್ಟಪಡ್ತಾ ಇದೀಯಾ. ಇನ್ನು ಎಷ್ಟ್ ದಿನ ಅಂತ ಹೀಗೇನೆ ಕಷ್ಟಪಡ್ತಾ ಇರ್ತೀಯಾ? ನಿನಗೆ ಊರಿನ ಗಡಿಯಲ್ಲಿ ಒಂದು ಜಾಗ ಇದೆ ಅಲ್ವಾ? ಆ ಜಾಗನ ನನಗ್ ಮಾರ್ಬಿಡು. ನಿನಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ಅದಕ್ಕೆ ನೀನೇ ಹೇಳ್ತೀಯಾ? ಟುನಿ, ಮಹಿಯವರು ಹೇಳೋದು ನಿಜಾನೇ. ನೀನು ಇನ್ನೂ ಎಷ್ಟ್ ದಿನ ಅಂತ ಚಿಚುಕಾಗೆ ಹತ್ರ ಕಷ್ಟಪಡ್ತಾ ಇರ್ತೀಯ? ನನ್ ಮಾತ್ ಕೇಳು. ನಿನ್ ಜಾಗನ ಮಹಿಗೆ ಮಾರ್ಬಿಟ್ಟು ಅದ್ರಲ್ಲಿ ಸಿಗೋ ಹಣದಲ್ಲಿ ನಿನ್ ಮನೆ ಕಟ್ಕೋ, ಇಲ್ಲ ಬೇರೆ ವ್ಯಾಪಾರ ಶುರು ಮಾಡ್ಕೋ. ಆವಾಗ ನಿನ್ ಜೀವನ ಚೆನ್ನಾಗಿರುತ್ತೆ. ಟುನಿ ಸ್ವಲ್ಪ ಯೋಚನೆ ಮಾಡಿ, ಮಹಿಯವ್ರೆ, ನೀವು ಚೋಟು ಹೇಳೋದು ನಿಜಾನೇ. ನನಗೆ ಇವಾಗ ಹಣದ ಅವಶ್ಯಕತೆ ತುಂಬಾ ಜಾಸ್ತಿನೇ ಇದೆ. ಆದ್ರೆ ಒಂದ್ ವಿಷಯ, ನೀವು ಜಾಗ ತಗೊಂಡ್ರೆ ಆ ಜಾಗದ ಮಧ್ಯದಲ್ಲಿ ಒಂದ್ ಮರ ಇದೆ ಅಲ್ವಾ, ಅದನ್ನ ಹಾಗೇನೆ ಇರ್ಲಿ ಅಂತ ಬಿಟ್ಬಿಡ್ತೀರಾ, ಇಲ್ಲ ಅದನ್ನ ಕಡ್ದ್ ಹಾಕ್ತೀರಾ? ಏನ್ ಟುನಿ ಇದು ಹುಚ್ಚುಚ್ಚತನದ ಪ್ರಶ್ನೆಗಳನ್ನ ಕೇಳ್ತಾ ಇದೀಯಾ? ಅಲ್ಲ, ನಾನು ಹಣ ಖರ್ಚು ಮಾಡಿ ಆ ಜಾಗ ತಗೊಳ್ಳೋದು ನಾನು ವ್ಯವಸಾಯ ಮಾಡ್ಬೇಕು ಅನ್ನೋದಕ್ಕೋಸ್ಕರ. ಹಾಗಾದ್ರೆ ಆ ಭೂಮಿಲಿರುವ ಮರನ ನಾನು ಕಡಿಲೇಬೇಕು ತಾನೆ? ಇಲ್ಲಾಂದ್ರೆ ಆ ಜಾಗದಲ್ಲಿ ವ್ಯವಸಾಯ ಮಾಡಕ್ ಆಗಲ್ಲ ಅಲ್ವಾ? ನಾನ್ ಹೇಳೋದು ನಿಜ ತಾನೆ? ಆವಾಗ ಟುನಿ ತುಂಬಾ ಕೋಪದಿಂದ, ಹಾಗಾದ್ರೆ ಆ ಜಾಗನ ನಿಮ್ಗೆ ಕೊಡಕ್ಕಾಗಲ್ಲ. ಆ ಮರ ನನಗೆ ಹೆತ್ತ ತಾಯಿಯ ತರ. ನನ್ ಚಿಕ್ಕ ವಯಸ್ಸಿಂದ ನಾನು ಅದ್ರ ಜೊತೆನೆ ಇದ್ದಿದ್ದೀನಿ. ನನ್ ಕಷ್ಟ ಸುಖ ದುಃಖ ಎಲ್ಲಾನು ಅದಕ್ಕೆ ಗೊತ್ತು. ಆ ಮರನ ನೀವು ಕಡಿತೀರಾ ಅಂದ್ರೆ ಆ ಜಾಗನ ನನ್ನಿಂದ ಮಾರಕ್ಕಾಗಲ್ಲ. ಆ ಜಾಗನ ನಾನೇ ನನ್ನ ಹತ್ರ ಇಟ್ಕೊಳ್ತೀನಿ. ಟುನಿ, ಏನಿದು ಹುಚ್ಚಿ ತರ ನಡ್ಕೊಳ್ತಾ ಇದೀಯಾ? ಆ ಬರೀ ಮರನ ಇಟ್ಕೊಂಡು ನೀನ್ ಏನ್ ಮಾಡ್ತೀಯ ಹೇಳು? ಆ ಮರಕ್ಕೋಸ್ಕರ ಬರೋ ಹಣನ ಬೇಡ ಅಂತ ಹೇಳ್ತಾ ಇದೀಯಾ? ಆ ಹಣ ಇದ್ರೆ ಬೇರೆ ಜಾಗ ತಗೊಳ್ಬೋದು, ವ್ಯಾಪಾರ ಶುರು ಮಾಡ್ಬೋದು, ಮನೆ ಕಟ್ಬೋದು. ಇಲ್ಲ ಚೋಟು, ಹಣ ನನಗ್ ಮುಖ್ಯನೇ, ನಾನು ಇಲ್ಲ ಅಂತಿಲ್ಲ. ಆದ್ರೆ ಹಣಕ್ಕಿಂತ ಮುಖ್ಯ ನನಗೆ ಆ ಮರ. ಆ ಮರನ ಯಾರಾದ್ರೂ ಕಡಿತೀನಿ ಅಂತ ಹೇಳಿದ್ರೆ ನಾನ್ ನಿಜವಾಗ್ಲೂ ಅದಕ್ಕೆ ಒಪ್ಕೊಳ್ಳಲ್ಲ. ದಯವಿಟ್ಟು ನನ್ ಜಾಗನ ಕೇಳ್ಬೇಡಿ. ಹಾಗೆ ಟುನಿಗುಬ್ಬಚ್ಚಿ ಹೇಳಿದ್ರಿಂದ ಮಹಿ ಹಾಗೂ ಚೋಟುಗಿಳಿ ಬೇರೆ ದಾರಿ ಇಲ್ದೆ ಸರಿ ಅಂತ ಅಲ್ಲಿಂದ ಹೋಗ್ಬಿಟ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಆ ದಿನ ಬಾಡಿಗೆ ಕಟ್ಬೇಕಾಗಿರುವ ದಿನ. ಚಿಚುಕಾಗೆ ಬರ್ತಾಳೆ ಅಂತ ಟುನಿಗುಬ್ಬಚ್ಚಿ ಬೇಜಾರಿಂದ ನೋಡ್ತಾ ಇದ್ದಾಗ ಈ ಕಡೆ ಚಿಚುಕಾಗೆ ಟುನಿ ಮನೆಗೆ ಬಾಡಿಗೆ ಕೇಳ್ಬೇಕು ಅಂತ ತುಂಬಾನೇ ಕೋಪದಿಂದ ಅಲ್ಲಿಗೆ ಬಂದ್ಲು. ಆವಾಗ ಚಿಚುಕಾಗೆ ತುಂಬಾನು ಕೋಪದಿಂದ, ಏನೇ ಟುನಿ, ಇನ್ನು ಎಷ್ಟ್ ದಿನ ಅಂತ ಇವಾಗ ಕೊಡ್ತೀನಿ ಆವಾಗ ಕೊಡ್ತೀನಿ ಅಂತ ನನ್ನನ್ನ ಮೋಸ ಮಾಡ್ಕೊಂಡೇ ಇರ್ತೀಯ ನೀನು? ಎಷ್ಟ್ ದಿನ ಆಯ್ತು ನೀನು ಮನೆ ಬಾಡಿಗೆ ಕೊಟ್ಟು? ಮರ್ಯಾದೆಯಾಗಿ ಈ ದಿನಾನೇ ನನ್ ಮನೆ ಬಾಡಿಗೆನ ಕೊಟ್ಬಿಡು. ಇಲ್ಲ ಅಂದ್ರೆ ನಿನ್ನನ್ನ ನಿನ್ ಮಗಳು ಬುಜ್ಜಿನ ಮನೆ ಬಿಟ್ಟು ಹೊರಗಡೆ ಹಾಕ್ಬಿಡ್ತೀನಿ. ಆವಾಗ ಟುನಿಗುಬ್ಬಚ್ಚಿ ಅಳುತ್ತಾ, ಚಿಚು, ದಯವಿಟ್ಟು ಸ್ವಲ್ಪ ಕರುಣೆ ತೋರ್ಸು. ಕೆಲವು ದಿನಗಳಿಂದ ನನಗೆ ಕೂಲಿ ಕೆಲಸನೇ ಸಿಗ್ತಾ ಇಲ್ಲ. ಅದಕ್ಕೆ ಮನೆ ಖರ್ಚಿಗೂ ಕೂಡ ಹಣ ಇಲ್ಲ. ಇದ್ರಲ್ಲಿ ಹೇಗ್ ಬಾಡಿಗೆ ಕಟ್ಟಕ್ಕಾಗುತ್ತೆ? ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡು. ಹೇಗಾದ್ರೆ ಮನೆ ಬಾಡಿಗೆನ ಕಟ್ಬಿಡ್ತೀನಿ ನಾನು. ಬುಜ್ಜಿ ಅಳುತ್ತಾ, ಹೌದತ್ತೆ, ದಯವಿಟ್ಟು ನಮ್ಮನ್ನ ಮನೆ ಬಿಟ್ಟು ಹೊರಗಡೆ ಕಳಿಸ್ಬಿಡ್ಬೇಡಿ. ಪಾಪ ಅಮ್ಮನಿಗೆ ಕೆಲ್ಸ ಇಲ್ಲ. ಕೆಲ್ಸ ಬಂದ್ಮೇಲೆ ಅವ್ರು ನಿಮ್ಗೆ ಹಣ ಕೊಟ್ಬಿಡ್ತಾರೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀವ್ ಯಾವಾಗ ನೋಡಿದ್ರು ಇದೇ ಹೇಳ್ತಾ ಇದ್ದೀರಾ. ಮನೆ ಬಾಡಿಗೆನ ಸರಿಯಾಗಿ ಕೊಡೋರು ಸುಮಾರು ಜನ ನನಗೆ ಮನೆ ಬಾಡಿಗೆ ಕೇಳ್ತಾ ಇದ್ದಾರೆ. ಈ ಮನೆನ ನೀವಿಬ್ರು ಖಾಲಿ ಮಾಡಿ ಕೊಟ್ರೆ ನಾನು ಅವ್ರಿಗೆ ಬಾಡಿಗೆಗೆ ಬಿಡ್ತೀನಿ. ನಾನಾದ್ರೂ ಸ್ವಲ್ಪ ಹಣ ಸಂಪಾದನೆ ಮಾಡ್ಬೇಕಲ್ವಾ? ಊರಲ್ಲಿ ಇದ್ರಲ್ಲಿ ನನಗೆ ಹೆಸರು ಬೇರೆ, ಜಿಪುಣಿ ಅಂತ. ಟುನಿ ಹಾಗೂ ಬುಜ್ಜಿ ಇಬ್ರು ಎಷ್ಟೇ ಕೆಂಜಿ ಕೇಳಿದ್ರು ಕೂಡ ಚಿಚುಕಾಗೆ ಅವ್ರ ಮೇಲೆ ಯಾವುದೇ ಕರುಣೆನೂ ತೋರಿಸ್ದೆ ಅವರಿಬ್ರನ್ನ ಮನೆ ಬಿಟ್ಟು ಹೊರಗಡೆ ಕಳ್ಸಿದ್ಲು. ಇವಾಗ ಮನೇನೂ ಇಲ್ಲ, ಬೇರೆ ದಾರಿ ಇಲ್ಲದೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಊರಿನ ಗಡಿಯಲ್ಲಿರುವ ಅವರ ಸ್ಥಳದಲ್ಲಿ ಬಂದು ಮರದ ಕೆಳಗಡೆ ಕೂತ್ಕೊಂಡು ಇಬ್ರು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ರು. ಅಳ್ಬೇಡ ಬುಜ್ಜಿ, ನಮ್ಗೋಸ್ಕರ ಯಾರು ಇಲ್ದೇ ಇರ್ಬೋದು, ಆದ್ರೆ ಈ ಮರ ನಮ್ಗೋಸ್ಕರ ಇದೆ. ಇವತ್ತಿಂದ ಈ ಮರನೇ ನಮಗ್ ಮನೆ. ನಾನೇನು ಕಷ್ಟಪಟ್ಟು ದುಡಿತೀನಿ, ಸರಿನಾ? ಅಮ್ಮ, ಆದ್ರೆ ಇಲ್ಲಿ ಕತ್ಲಾಗಿದೆ ಅಮ್ಮ, ನನಗ್ ಭಯ ಆಗ್ತಾ ಇದೆ. ಹೀಗಿರುವಾಗ ರಾತ್ರಿ ಹೇಗಮ್ಮ ಇಲ್ಲಿ ಮಲ್ಗೋದು? ಹೆದ್ರಬೇಡ, ಅಮ್ಮ ಇದ್ದೀನಿ ಅಲ್ವಾ, ನನ್ ಮಡ್ಲಲ್ಲಿ ಬಂದ್ ಮಲ್ಕೋಬಾ. ನಮ್ಗೋಸ್ಕರ ಈ ಮರ ಇದೆ, ಬಾ. ಹಾಗೆ ಆ ದಿನ ರಾತ್ರಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಆ ಮರದ ಕೆಳಗಡೆ ಮಲಗಿ ನಿದ್ದೆ ಮಾಡ್ತಾ ಇದ್ರು. ಹೀಗಿರುವಾಗ ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾದ ಗಾಳಿಯೊಂದಿಗೆ ಜೋರಾಗಿ ಮಳೆ ಬರಕ್ಕೆ ಶುರುವಾಯಿತು. ಪಾಪ ಆ ಮಳೆ ನೀರು ಮೈ ಮೇಲೆ ಬಿದ್ದ ತಕ್ಷಣ
ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ನಿದ್ರೆಯಿಂದ ಎಚ್ಚರವಾದ್ರು. ಅಮ್ಮ, ನನಗ್ ಭಯ ಆಗ್ತಾ ಇದೆ ಅಮ್ಮ. ಏನಮ್ಮ ಇದ್ದಕ್ಕಿದ್ದಂತೆ ಮಳೆ ಬರ್ತಾ ಇದೆ. ಈ ಗುಡುಗು ಮಿಂಚು ಶಬ್ದಕ್ಕೆ ನನ್ನ ಹೃದಯನ ನಿಂತು ಹೋಗೋ ಥರ ಆಗ್ತಾ ಇದೆ ಅಮ್ಮ. ಇವಾಗ ನಮಗೆ ಮನೇನೂ ಇಲ್ಲ, ಮಳೆನೂ ಬರ್ತಾ ಇದೆ. ನನಗೆ ತುಂಬ ಚಳಿ ಆಗ್ತಿದೆ ಅಮ್ಮ. ಆವಾಗ ಟುನಿ ಬುಜ್ಜಿನ ತಬ್ಬಿ ಹಿಡ್ಕೊಂಡು, ಹೆದರ್ಬೇಡ ಬುಜ್ಜಿ, ಅಮ್ಮ ನಾನಿದ್ದೀನಿ, ನಮಗೋಸ್ಕರ ಈ ಮರ ಇದೆ, ಬಾ ಈ ಮರನ ಗಟ್ಟಿಯಾಗಿ ಹಿಡ್ಕೊ. ಈ ಮಳೆಯಿಂದ, ಈ ಗುಡುಗು ಮಿಂಚಿಂದ ಈ ಮರನೇ ನಮ್ಮನ್ನ ಕಾಪಾಡುತ್ತೆ. ಮಳೆ ಇನ್ನೂ ಹೆಚ್ಚಾಗ್ತಾನೆ ಇತ್ತು. ಹಾಗೇನೆ ಜೋರಾಗಿ ಗಾಳಿ ಕೂಡ ಬೀಸ್ತಾ ಇತ್ತು. ಬೀಸೋ ಜೋರಾದ ಗಾಳಿಗೆ ಅವ್ರು ನಿಂತ್ಕೊಂಡಿದ್ದ ಆ ಮರ ಆ ಕಡೆ ಈ ಕಡೆ ಅಂತ ಅಲ್ಲಾಡ್ತಾ ಇತ್ತು. ಹಾಗೆ ಸ್ವಲ್ಪ ಸಮಯದಲ್ಲಿ ಜೋರಾಗಿ ಗಾಳಿ ಬೀಸುವಾಗ ಅಲ್ಲಾಡ್ತಾ ಇದ್ದ ಮರ ಅರ್ಧ ಭಾಗ ಡಮ್ ಅಂತ ಹಾಗೇನೆ ಕೆಳಗಡೆ ಬಿದ್ದೋಯ್ತು. ಅಯ್ಯೋ ಬುಜ್ಜಿ, ಮರ ಬೀಳ್ತಾ ಇದೆ, ಆ ಕಡೆ ಹೋಗಮ್ಮ. ಅಮ್ಮ, ಮರ ಬಿದ್ದೋಯ್ತು, ಒಳ್ಳೇದಾಯ್ತು. ನಾವು ಕೆಳಗಡೆ ನಿಂತಿದ್ರೆ ಆ ಮರ ನಮ್ಮ ಮೇಲೆ ಬೀಳ್ತಾ ಇತ್ತು. ಅಮ್ಮಯ್ಯ, ಹೇಗೋ ತಪ್ಪಿಸ್ಕೊಂಡ್ವಿ ಅಮ್ಮ. ಆದ್ರೆ ಇವಾಗ ನಮಗೋಸ್ಕರ ಮರನೇ ಇಲ್ಲ. ಹೆದರ್ಬೇಡ ಬುಜ್ಜಿ, ಆ ದೇವರು ನಮ್ಮ ಜೊತೆ ಇದ್ದಾನೆ, ಅದಕ್ಕೆ ಮರ ನಮ್ಮ ಮೇಲೆ ಬೀಳಲೇ ಇಲ್ಲ. ನೀನು ಹೆದರ್ಬೇಡ, ಇವತ್ತು ರಾತ್ರಿ ಮಾತ್ರ ಇಲ್ಲೇ ಇರೋಣ. ಹಾಗೆ ಆ ದಿನ ರಾತ್ರಿ ಇಡೀ ಟುನಿ ಬುಜ್ಜಿ ಇಬ್ರು ಕೂಡ ಆ ಮರದ ಕೆಳಗಡೆನೆ ಕೂತ್ಕೊಂಡಿದ್ರು. ಮರುದಿನ ಬೆಳಗ್ಗೆ ಅವರಿಬ್ರು ಎದ್ದು ನೋಡಿದಾಗ ಮಳೆ ನಿಂತೋಗಿತ್ತು, ಗಾಳಿ ಬೀಸೋದ್ ಕೂಡ ನಿಂತೋಗಿತ್ತು. ಸೂರ್ಯ ಮೆಲ್ಲೆ ಮೆಲ್ಲೆ ಹೊರಗಡೆ ಬರ್ತಾ ಇದ್ದ. ಆದ್ರೆ ನಿನ್ನೆ ಬಂದ ಗಾಳಿಗೆ ಅವರು ನಂಬ್ಕೊಂಡಿದ್ದ ಆ ದೊಡ್ಡ ಮರ ಅರ್ಧ ಕೆಳಗಡೆ ಬಿದ್ದೋಗಿತ್ತು. ಆದ್ರೆ ಇನ್ನೂ ಅರ್ಧ ಅಂದ್ರೆ ಆ ಮರದ ಬುಡ ಮಾತ್ರ ಹಾಗೇನೆ ಸಮಾನವಾಗಿ ನಿಂತ್ಕೊಂಡಿತ್ತು. ಅದನ್ನು ನೋಡ್ತಾ ಇದ್ದ ಬುಜ್ಜಿಗೆ ಒಂದು ಒಳ್ಳೆ ಆಲೋಚನೆನೋ ಬಂತು. ಅಮ್ಮ, ಅಲ್ಲಿ ನೋಡು, ಆ ಮರ ಅರ್ಧ ಕೆಳಗಡೆ ಬಿದ್ದೋಯ್ತು, ಆದ್ರೆ ಅರ್ಧ ಮರ ಮಾತ್ರ ಇನ್ನು ಭೂಮಿಯಲ್ಲಿ ಹಾಗೇನೆ ಸ್ಟ್ರಾಂಗ್ ಆಗಿದೆ. ಇದ ನೋಡುವಾಗ ನನ್ಗೊಂದು ಯೋಚನೆ ಬರ್ತಾ ಇದೆ ಅಮ್ಮ. ನಾವ್ ಯಾಕೆ ಈ ಮರದ ಮೇಲೇನೆ ನಮ್ಗೋಸ್ಕರ ಒಂದು ಚಿಕ್ಕ ಮನೇನ ಕಟ್ಕೊಳ್ಬಾರ್ದು? ಟುನಿ ಅದನ್ನು ಕೇಳಿ ಆಶ್ಚರ್ಯದಿಂದ, ಏನು, ಮರದ ಮೇಲೆ ಮನೆ ಕಟ್ಕೊಳ್ಳೋದ? ಅದ್ ಹೇಗ್ ಸಾಧ್ಯ? ಅದಕ್ಕೆ ಸುಮಾರು ಹಣ ಖರ್ಚಾಗುತ್ತೆ ಅಲ್ವಾ ಬುಜ್ಜಿ? ಹಣ ಖರ್ಚೇನ್ ಆಗಲ್ಲಮ್ಮ, ಹೇಗೋ ಮರ ಕೆಳಗಡೆ ಬಿದ್ದಿದೆ ಅಲ್ವಾ, ಅದ್ರಲ್ಲಿ ಮರದ ಕೊಂಬೆಗಳಿದೆ, ಎಲೆಗಳಿದೆ. ಸ್ವಲ್ಪ ಹುಲ್ಲನ್ನ ತಗೊಂಡ್ ಬಂದು ಅದನ್ನ ಉಪಯೋಗ ಮಾಡ್ಕೊಂಡೆ ನಾವ್ ಮನೇನ ಕಟ್ಕೊಳ್ಬಹುದು ಅಮ್ಮ. ನೆಲದ ಮೇಲೆ ಮನೆ ಕಟ್ಟಿದ್ರೆ ಮಳೆ ಬಂದ್ರೆ ನೀರೊಳಗಡೆ ಬರುತ್ತೆ, ಕೆಸರು ಆಗುತ್ತೆ. ಇದೇ ನಾವು ಮರದ ಮೇಲೆ ಕಟ್ಟಿದ್ರೆ ಮಳೆ ನೀರು ಒಳಗಡೆ ಬರಲ್ಲ, ಯಾವುದೇ ಹುಳನೂ ಬರಲ್ಲ. ಆವಾಗ ಟುನಿ ಸಂತೋಷದಿಂದ, ಹೌದ್ ಬುಜ್ಜಿ, ಇದು ಒಳ್ಳೆ ಐಡಿಯಾನೇ. ನಮ್ಮ ಮರದ ಮೇಲೆ ನಾವು ಮನೆ ಕಟ್ಕೊಂಡ್ರೆ ಯಾರಿಗೂ ಬಾಡಿಗೆ ಕೊಡ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ಅದೇ ರೀತಿ ನಮಗಿಂತ ಸ್ವಂತ ಮನೇನೂ ಇರುತ್ತೆ. ನೀನ್ ಕೊಟ್ಟಿರುವ ಯೋಚನೆ ತುಂಬಾನೇ ಚೆನ್ನಾಗಿದೆ ಬುಜ್ಜಿ. ಸರಿ ಬಾ, ಇವಾಗ್ಲೇ ಮನೆ ಕಟ್ಟೋಣ ನಾವು. ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ನಿರ್ಧಾರ ಮಾಡ್ಕೊಂಡು ಅಡವಿಗೆ ಹೋಗಿ ಅಲ್ಲಿಂದ ಸುಮಾರು ಹುಲ್ಲು, ಬಿದಿರಿನ ಕೊಂಬೆಗಳು, ಹಾಗೇನೆ ಬಿದ್ದೋಗಿರುವ ಮರದ ಕೊಂಬೆಗಳು ಹಾಗೂ ಎಲೆಗಳನ್ನು ಉಪಯೋಗ ಮಾಡ್ಕೊಂಡು ಆ ಮರದ ಬುಡದ ಮೇಲೆ ಒಂದು ದೊಡ್ಡ ಮನೆಯನ್ನ ಕಟ್ಟಿದ್ರು. ಆ ಮನೆಗೆ ಮೇಲೆ ಹತ್ಕೊಂಡು ಹೋಗಕ್ಕೆ ಮೆಟ್ಲು ಕೂಡ ಕಟ್ಟಿದ್ರು. ಮನೆಗಳಿಗೆ ಹೋಗಿ ನೋಡಿದಾಗ ಮನೆ ತುಂಬಾನೇ ಚೆನ್ನಾಗಿತ್ತು. ಬುಜ್ಜಿ, ಮನೆ ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ ಅಲ್ವಾ? ಈ ಮನೆಗೆ ಬಾಡಿಗೆ ಕೊಡ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ, ಯಾರು ಈ ಮನೆಯಿಂದ ನಮ್ಮನ್ನ ಹೊರಗಡೆ ಕಳ್ಸೋದು ಇಲ್ಲ. ಹೌದಮ್ಮ, ಈ ಮನೆ ತುಂಬಾ ಎತ್ತರದಲ್ಲಿದೆ ಅಲ್ವಾ? ಇಲ್ಲಿ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಮ್ಮ. ಅದ್ ಮಾತ್ರ ಅಲ್ಲ, ಇಲ್ಲಿಂದ ನೋಡಿದ್ರೆ ಊರೇ ಕಾಣಿಸ್ತಿದೆ. ಹಾಗೆ ಆ ದೊಡ್ಡ ಮನೆಯಲ್ಲಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಹೀಗಿರುವಾಗ ಕೆಲವು ದಿನಗಳ ನಂತರ ಪುನಃ ಜೋರಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಮಳೆ ಬರ್ತಾ ಇತ್ತು. ಆದ್ರೆ ಆ ಮಳೆಯಿಂದ ಟುನಿ ಹಾಗೂ ಬುಜ್ಜಿಗೂ ಯಾವುದೇ ಕಷ್ಟನೇ ಇರಲಿಲ್ಲ. ಅವರಿಬ್ರು ಆ ಮನೆಯೊಳಗಡೆ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಹೀಗಿರುವಾಗ ಅಲ್ಲಿ ಇರುವ ನದಿಯ ನೀರೆಲ್ಲಾನು ಊರೊಳಗಡೆ ಮೇಲೆ ಬರಕ್ಕೆ ಶುರು ಮಾಡಿತ್ತು. ಟುನಿ ಹಾಗೂ ಬುಜ್ಜಿ ಇರುವ ಮನೆಯ ಹತ್ತಿರನೂ ಆ ನೀರು ಬರ್ತಾ ಇತ್ತು. ಆದ್ರೆ ನದಿ ನೀರಲ್ಲಿ ಮೀನುಗಳು ಕೂಡ ಅವ್ರ ಮನೆ ಹತ್ರ ಹುಡ್ಕೊಂಡು ಬರ್ತಾ ಇತ್ತು. ಆವಾಗ ಹೊರಗಡೆ ಬಂದು ಬುಜ್ಜಿ ಆ ಮೀನುಗಳನ್ನ ನೋಡಿ, ಅಮ್ಮ ಅಮ್ಮ ಕೆಳಗಡೆ ನೋಡಮ್ಮ, ಆ ನದಿ ನೀರು ನಮ್ಮ ಮನೆ ಕೆಳಗಡೆ ಬಂದಿದೆ ಅಲ್ವಾ, ಅದರಲ್ಲಿ ಸುಮಾರು ಮೀನುಗಳು ಕೂಡ ಬಂದಿದೆ ನೋಡಮ್ಮ. ಆ ಮೀನುಗಳು ಆ ನೀರಲ್ಲಿ ಕುಣಿತಾ ಇದೆ ನೋಡು. ಅರೆ ಹೌದ್ ಬುಜ್ಜಿ, ಎಷ್ಟು ಮೀನುಗಳು ಬಂದಿದೆ. ದೇವರು ನಮಗೋಸ್ಕರ ಆಹಾರ ಕೂಡ ಕೊಟ್ಟು ಕಳ್ಸಿದಾನೆ ಅಂತ ಅನಿಸ್ತಾ ಇದೆ. ಇರು, ನಾನು ಹೋಗಿ ಮೀನು ಹಿಡ್ಕೊಂಡು ಬರ್ತೀನಿ. ಇರಮ್ಮ, ನಾನು ಕೂಡ ಬರ್ತೀನಿ, ನನಗೂ ಮೀನು ಹಿಡಿಯೋದಂದ್ರೆ ತುಂಬಾ ಸಂತೋಷ ಅಲ್ವಾ? ಹಾಗೆ ಟುನಿ ಹಾಗೂ ಬುಜ್ಜಿ ಮನೆಯಿಂದ ಕೆಳಗಡೆ ಇಳಿದು ಬಂದು ನದಿ ನೀರಲ್ಲಿ ಹೊಡ್ಕೊಂಡು ಬಂದಿರುವ ಮೀನುಗಳನ್ನ ಬುಟ್ಟಿಯಲ್ಲಿ ಹಾಕೊಂಡು ಮನೆಗೆ ಎತ್ಕೊಂಡು ಹೋದ್ರು. ಟುನಿ ಆ ಮೀನುಗಳನ್ನ ಹಾಕಿ ಬಿಸಿ ಬಿಸಿಯಾದ ಮೀನ್ ಸಾರು ಹಾಗೂ ಅನ್ನನ ಹಾಕಿದ್ಲು. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಬಿಸಿ ಬಿಸಿಯಾದ ಮೀನ್ ಸಾರನ್ನ ತಿಂದ್ಕೊಂಡು, ಅಮ್ಮ ಮೀನ್ ಸಾರು ತುಂಬಾನೇ ಚೆನ್ನಾಗಿದೆ ಅಮ್ಮ. ಅದ್ರಲ್ಲೂ ಈ ಮಳೆ ಬರ್ತಾ ಇರುವಾಗ ಈ ಚಳಿಯಲ್ಲಿ ನಮ್ಮ ಸ್ವಂತ ಮನೆಯಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ಅನ್ನ ಮೀನ್ ಸಾರು ತಿಂತಾ ಇದ್ರೆ ಸ್ವರ್ಗ ಕಣ್ಣಿಗೆ ಕಾಣಿಸ್ತಿದೆ.
ಆವಾಗ ಟುನಿ ಗುಬ್ಬಚ್ಚಿ ಕಣ್ಣಲ್ಲಿ ಕಣ್ಣೀರೊಂದಿಗೆ ತುಂಬಾ ಸಂತೋಷದಿಂದ, ಹೌದು ಬುಜ್ಜಿ, ಈ ಮನೆಗೆ ನಾವು ಬಾಡಿಗೆ ಕೊಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಈ ಮನೆಯಿಂದ ನಮ್ಮನ್ನ ಯಾರು ಹೊರಗಡೆ ಕಳ್ಸಕ್ಕಾಗೋದೇ ಇಲ್ಲ. ಇದು ನಮ್ಮನೆ. ನಾನು ನೀನು ಇಬ್ರು ಕೂಡ ಈ ಮನೆಯಲ್ಲಿ ಸುಮಾರು ದಿನ ಸಂತೋಷವಾಗಿ ಬಾಳ್ಬೋದು. ನಮ್ಮನ್ನ ಯಾರು ಯಾವುದೇ ಪ್ರಶ್ನೆನೇ ಕೇಳಲ್ಲ. ನನಗೆ ಈ ಸಂತೋಷಕ್ಕಿಂತ ಇನ್ನೇನ್ ಬೇಕು? ಹೌದಮ್ಮ, ಚಿಚ್ಚು ಅತ್ತೆ ನಮ್ಮನ್ನ ಮನೆ ಬಿಟ್ಟು ಹೊರಗಡೆ ಕಳಿಸಿದಾಗ ಏನಾಗ್ತೀವೋ ಅಂತ ನಾನು ಹೆದರ್ತಾ ಇದ್ರೆ ಕೊನೆಗೆ ಈ ಮರನೇ ನಮ್ಗೆ ಮನೆಯಾಗಿದೆ ಅಮ್ಮ. ಹೌದು ಬುಜ್ಜಿ, ಇನ್ ಮುಂದೆ ನಮ್ಗೆ ಯಾವುದೇ ಕಷ್ಟನೇ ಇರಲ್ಲ. ನಾವ್ ಯಾವಾಗ್ಲೂ ಸಂತೋಷವಾಗಿರ್ತೀವಿ. ಹಾಗೆ ಟುನಿ ಬುಜ್ಜಿ ಇಬ್ರು ಕೂಡ ತುಂಬಾನು ಸಂತೋಷದಿಂದ ಆ ಮೀನ್ ಸಾರು ಅನ್ನ ತಿನ್ಕೊಂಡು ಸಂತೋಷವಾಗಿ ಮಲಗಿ ನಿದ್ರೆ ಮಾಡಿದ್ರು. ಟುನಿ ಆ ಮರಕ್ಕೋಸ್ಕರನೇ ಆ ಜಾಗನ ಕೂಡ ಮಾರಲೇ ಇಲ್ಲ. ಕೊನೆಗೆ ಆ ಮರ ನಿಜವಾಗ್ಲೂ ಅವಳಿಗೆ ತಾಯಿಯಾಗಿ ಬದಲಾಗಿ ಅವಳಿಗೆ ಒಂದ್ ಮನೆಯಾಗಿ ತಯಾರಾಯಿತು. ಮಧ್ಯರಾತ್ರಿಯಲ್ಲಿ ಹಡಗಿನಲ್ಲಿ ಊಟ. ಅದು ಪಕ್ಷಿಗಳ ಗ್ರಾಮ. ಈ ವರ್ಷ ಬಿಸಿಲು ತುಂಬಾನೇ ಜಾಸ್ತಿ ಇರೋದ್ರಿಂದ ಅಲ್ಲಿರುವ ಮರಗಳು ಎಲ್ಲ ಕೂಡ ಒಣಗಿ ಹೋಗಿತ್ತು. ಆದ್ರಿಂದ ಪಾಪ ಪಕ್ಷಿಗಳಿಗೆ ಅಲ್ಲಿ ಆಹಾರ ಏನೂ ಸಿಗ್ಲೇ ಇಲ್ಲ. ಅಡಿಗೆ ಮಾಡದೆ ಒಲೆ ಕಚ್ಚಕ್ಕಾಗದೆ ಪಕ್ಷಿಗಳು ಎಲ್ರೂ ಕೂಡ ಹಸುವಿಂದ ತುಂಬಾನೇ ಒದ್ದಾಡ್ತಾ ಇದ್ರು. ಹೀಗಿರುವಾಗ ಒಂದಿನ ರಾತ್ರಿ ಸಮಯ ಚೋಟಿಗಿಳಿ, ಟುನಿಗುಬ್ಬಚ್ಚಿ, ಮಹಿಹದ್ದು, ಲೋಸಿ ಪಾರಿವಾಳ ಹಾಗೆ ಮಕ್ಕಳು ಬನ್ನು, ಬುಜ್ಜಿ ಎಲ್ರೂ ಕೂಡ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಿದ್ರು. ಹಬ್ಬ, ಈ ಬಿಸಿಲಿಗೆ ನಮ್ಮ ಊರಲ್ಲಿ ಒಂದು ಹಚ್ಚ ಹಸಿರಿನಿಂದ ಕೂಡಿದ ಮರ ಕೂಡ ಇಲ್ಲ. ಅಡಿಗೆ ಮಾಡಕ್ಕೆ ಎಲ್ಲಾದ್ರೆ ಸೌದೆ ಸಿಗುತ್ತೆ ಅಂತ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸೌದೆ ಸಿಗ್ತಾ ಇಲ್ಲ. 2 ದಿನದಲ್ಲಿ ಹಣ್ಣು ತಿನ್ಕೊಂಡ್ ಬಾಳ್ತಾ ಇದೀವಿ. ನನ್ ಮಗಳು ಬುಜ್ಜಿಗೆ ತಿನ್ಲಿಕ್ಕೆ ಏನಿಲ್ದೆ ಒದ್ದಾಡ್ತಾ ಇದ್ದಾಳೆ. ನನಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನಾನು ನಿನ್ನೆ ಸೌದೆನ ಎಲ್ಲೆಲ್ಲಿ ಹುಡುಕದೆ ಗೊತ್ತಾ? ನನಗೆ ಎಲ್ಲೂ ಸೌದೆ ಸಿಕ್ಕಿಲ್ಲ. ಎಲ್ಲರೂ ಸೌದೆನ ತಗೊಂಡೋಗ್ಬಿಟ್ಟಿದ್ದಾರೆ. ಮಕ್ಕಳಿಗೆ ಮನೇಲಿ ಅಡಿಗೆ ಮಾಡಿ ಕೊಡೋಣ ಅಂದ್ರೆ ಸೌದೆ ಇಲ್ದೆ ತುಂಬಾನೇ ಕಷ್ಟ ಆಗ್ತಿದೆ. ಈ ಬಿಸಿಲು ಕಾಲ ಮುಗಿಯೋ ತನಕ ನಾವು ಏನ್ ಮಾಡೋದು? ಹೌದು ಚೋಟು, ನಾನು ಬೆಳಿಗ್ಗೆ ಎದ್ದು ಕಾಡಿಗೆ ಹೋಗಿ ಏನಾದ್ರೂ ಬೇಟೆಗೆ ಸಿಗುತ್ತೆ ಅಂತ ನೋಡಿದ್ರೆ ನನಗೂ ಕೂಡ ಏನು ಸಿಗ್ತಾ ಇಲ್ಲ. ಅವಾಗ್ಲೇ ನನಗೊಂದು ವಿಷಯ ಯೋಚನೆಗೆ ಬಂದಿದ್ದು. ನಮ್ಮ ದಡವನ್ನು ದಾಟಿದ್ರೆ ಪಕ್ಕದಲ್ಲಿ ಒಂದು ಊರಿದೆ ಅಂತೆ. ಆ ಊರಲ್ಲಿ ಮರ ಎಲ್ಲ ಹಚ್ಚ ಹಸಿರಿನಿಂದ ಇದೆ ಅಂತೆ. ಸೌದೆಗೆ ತೊಂದ್ರೆನೇ ಇಲ್ವಂತೆ. ಹೌದು ಮಗಿ, ನಮ್ಮ ಪಕ್ಕದ ಊರಿನಲ್ಲಿ ಚಿಚ್ಚು ಇದ್ದಾಳೆ. ಚಿಚ್ಚುಗೆ ಅಲ್ಲಿ ಸೌದೆಗೆ ಯಾವ ರೀತಿಯ ತೊಂದರೆ ಕೂಡ ಇಲ್ವಂತೆ. ಅದು ಮಾತ್ರನಾ, ಚಿಚ್ಚು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಇವಾಗ ಕೂಡ ಅವಳು ಅಡಿಗೆ ಮಾಡುವ ಆಲೋಚನೆ ಮಾಡಿದ್ರೆ ಬಾಯಲ್ಲಿ ಇವಾಗ್ಲೂ ನೀರ್ ಸುರಿತಾ ಇದೆ. ಲೂಸಿ, ನೀನ್ ಹೇಳುವ ಐಡಿಯಾ ಏನು ತುಂಬಾ ಚೆನ್ನಾಗಿದೆ. ಚಿಚ್ಚು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತ ಚೆನ್ನಾಗ್ ಗೊತ್ತಿದೆ. ಚಿಚ್ಚು ಜೊತೆ ಹೇಳಿ ನಮ್ಮ ಊರಲ್ಲಿರುವ ಎಲ್ಲರಿಗೂ ಪ್ರತಿದಿನ ಅಡಿಗೆ ಮಾಡಿ ಕೊಡಕ್ ಕೇಳೋಣ. ಆ ಅಡುಗೆಗೆ ಎಷ್ಟಾಗುತ್ತೆ ಅಂತ ನೋಡಿ ಅಡುಗೆಗೆ ಹಣವನ್ನು ಕೊಟ್ಬಿಡೋಣ. ತುನಿ, ನೀನ್ ಹೇಳೋದೇನೋ ಸರಿನೇ, ಆದ್ರೆ ಹಗ್ಲಲ್ಲಿ ಬಿಸಿಲು ಜಾಸ್ತಿ ಆಗಿರುತ್ತೆ. ಬಿಸಿಲಲ್ಲಿ ನಡ್ಕೊಂಡು ಹೋಗೋದು ಅಂದ್ರೆ ತುಂಬಾ ಕಷ್ಟ ಅಲ್ವಾ? ಹೇಗೆ ಹೋಗೋದು? ಅದಕ್ಕೆ ಭಯ ಎಲ್ಲ ಏನು ಇಲ್ಲ ಚೋಟು. ನಾವು ಪಕ್ಕದ ಊರಿಗೆ ಹೋಗ್ಲಿಕ್ಕೆ ನಮ್ಮ ಕೈಯಲ್ಲಿ ದೋಣಿ ಇದೆ ಅಲ್ವಾ? ಆ ದೋಣಿಯಲ್ಲೇ ನಾವು ಪಕ್ಕದ ಊರಿಗೆ ಹೋಗೋಣ. ಮಕ್ಕಳು ಮನೆಯಲ್ಲೇ ಇರ್ಲಿ. ತುನಿ, ಚೋಟು, ನಾನು ಹೋಗಿ ಬರ್ತೀವಿ. ಮಹಿಹದ್ದು, ಟುನಿಗುಬ್ಬಚ್ಚಿ, ಚೋಟಿಗಿಳಿ 3 ಜನನು ಒಂದು ಹಡಗಿನಲ್ಲಿ ಹತ್ತಿ ಪ್ರಯಾಣನ ಶುರು ಮಾಡಿದ್ರು. ಅವ್ರು 3 ಜನನು ಆ ಹಡಗಿನಲ್ಲಿ ಪಕ್ಕದ ಊರಿನಲ್ಲಿರುವ ಚಿಚುಕಾಗೆಯ ಮನೆಗೆ ಹೊರಟ್ರು. ಮಗಿಯವ್ರೆ, ದೋಣಿನ ಸ್ವಲ್ಪ ನಿಧಾನ ಓಡಿಸಿ. ನನಗೆ ನೀರಂದ್ರೆ ಮೊದ್ಲೇ ಭಯ. ಎಲ್ಲಾದ್ರೂ ಬಿದ್ಬಿಟ್ರೆ ಅದಕ್ಕೆ ನಂಗೆ ಭಯ ಆಗ್ತಾ ಇದೆ. ಚೋಟು, ಯಾಕೆ ನೀನು ಭಯ ಪಡ್ತಾ ಇದೀಯಾ? ನಾನಿದ್ದೀನಲ್ವಾ? ನಾನಿರುವಾಗ ನೀನ್ ಯಾವ್ದಕ್ಕೋಸ್ಕರ ಭಯ ಪಡ್ತೀಯಾ? ಈ ಊರಲ್ಲಿ ನೀರು ತುಂಬಾನೇ ತಂಪಾಗಿದೆ. ಆದ್ರೆ ನಮ್ಮ ಕಷ್ಟನ ತೀರಿಸ್ಬೇಕಂದ್ರೆ ಚಿಚ್ಚು ಒಪ್ಕೋಬೇಕಲ್ವಾ? ನನಗೆ ಯಾಕೋ ತುಂಬಾ ಸಂದೇಹ ಆಗ್ತಾ ಇದೆ. ಯಾಕಂದ್ರೆ ಅವಳು ಮೊದ್ಲೇ ಜಿಪುಣಿ. ಅವಳು ನಮ್ನ ಒಪ್ಕೋತಾಳ? ಒಪ್ಕೊಳ್ಳದೆ ಏನ್ ಮಾಡ್ತಾಳೆ? ನಾವು ಮಾಡೋದು ವ್ಯಾಪಾರ ತಾನೆ. ವ್ಯಾಪಾರ ಮಾಡ್ತೀವಿ ಅಂದು ದುಡ್ಡು ಕೊಡ್ತೀವಿ ಅಂತ ಹೇಳಿದಾಗ ಖಂಡಿತವಾಗಿ ಒಪ್ಕೋಬೇಕಲ್ವಾ? ಹಾಗೆ 3 ಜನನು ಚಿಚುಕಾಗೆಯ ಮನೆಗೆ ಹೋಗ್ತಾ ಇದ್ದಾಗ ಆವಾಗ್ಲೇ ಚಿಚುಕಾಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ಲು. ಆ ಅಡಿಗೆ ವಾಸನೆ ಹೊರಗಡೆ ತನಕ ಬರ್ತಾ ಇತ್ತು. ಆವಾಗ್ಲೇ 3 ಜನ ಮನೆ ಹೊರಗಡೆ ನಿಂತ್ಕೊಂಡು, ಚಿಚ್ಚು, ಚಿಚ್ಚು, ಏನ್ ಮಾಡ್ತಾ ಇದೀಯಾ? ಯಾರದು ಈ ಸಮಯದಲ್ಲಿ? ಅರೇ ಮಗಿಯವ್ರೆ, ಚೋಟು, ತುನಿ, ನೀವು 3 ಜನೇನು ಈ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದೀರಾ? ಏನ್ ವಿಚಾರ? ಏನಾಯ್ತು? ಅದು ಅಡ್ಗಲ್ ಬಂದ್ರ ಇಲ್ವಾ? ಹೌದು ಚಿಚ್ಚು, ನಮ್ಮ ಊರಿಗೆ ಒಂದು ದೊಡ್ಡ ತೊಂದ್ರೆ ಬಂದಿದೆ. ಅದಕ್ಕೇನೆ ನಮ್ನ ಕಾಪಾಡ್ತೀಯ ಅಂತ ನಿನ್ನ ನೋಡ್ಲಿಕ್ಕೆ ಬಂದು. ಸಮಸ್ಯೆನಾ? ನನ್ನಿಂದನಾ? ಅಯ್ಯೋ, ಯಾರಿಗೂ ನಾನು ಸಾಲ ಕೊಡಲ್ಲಪ್ಪ. ನನ್ ಜೊತೆ ಹಣ ಇಲ್ಲ. ಮೊನ್ನೆನೆ ನಾನು ಹೊಸ ಸೀರೆ ತಗೊಂಡಿದ್ದು. ನನ್ ಕೈಯಲ್ಲಿ ಹಣ ಇಲ್ಲಪ್ಪ. ನನ್ ಜೊತೆಯಲ್ಲಿ ಉಪ್ಪೇ ಇಲ್ಲ ಗೊತ್ತಾ? ನೀವು ಸಾಲಕ್ಕೋಸ್ಕರ ಬಂದ್ರೆ ನನಗ್ ಗೊತ್ತಿಲ್ಲ.
ಅಯ್ಯೋ, ಸಾಲಗೋಸ್ಕರ ಇಲ್ಲ ಚಿಚ್ಚು. ನಮ್ಮ ಊರಲ್ಲಿ ಅಡಿಗೆ ಮಾಡ್ಲಿಕ್ಕೆ ಎಲ್ಲೂ ಕೂಡ ಸೌದೆನೇ ಇಲ್ಲ. ನಾವೆಲ್ಲರೂ ಊಟ ಮಾಡಿ 2 ದಿನ ಆಯ್ತು. ಅದಕ್ಕೆ ಅಡಿಗೆ ಮಾಡಿ ಕೊಡಕ್ಕೆ ಹೇಳಕ್ಕೆ ಬಂದು. ಮಕ್ಳೆಲ್ಲರೂ ಹಸಿವಲ್ಲಿದ್ದಾರೆ. ನಿನ್ ಜೊತೆ ಸೌದೆಗೆ ಯಾವ ಕಷ್ಟನೂ ಇಲ್ವಲ್ಲ. ಈ ಬಿಸಿಲು ಕಾಲ ಮುಗಿಯುವವರೆಗೂ ಊರಲ್ಲಿ ಸೌದೆಗೆ ಕಷ್ಟ ಇದೆ. ಅದ್ರಿಂದನೇ ನೀನು ಅಡಿಗೆ ಮಾಡಿ ಕೊಡ್ತೀಯ ಅಂತ ನಿನ್ ಜೊತೆ ಕೇಳಲಿಕ್ಕೆ ಬಂದು. ನೀನು ಅಡಿಗೆನ ತುಂಬಾ ಚೆನ್ನಾಗಿ ಮಾಡ್ತೀಯಲ್ವಾ? ನೀನು ಎಲ್ಲರಿಗೂ ಅಡಿಗೆ ಮಾಡಿ ಕೊಟ್ರೆ ಅದಕ್ಕೆ ತಕ್ಕ ಫಲವನ್ನು ನಾವು ನಿಮ್ಗೆ ಕೊಡ್ತೀವಿ. ಅಯ್ಯಯ್ಯೋ, ನಾನ್ ನಿಮ್ಗೆ ಅಡಿಗೆ ಮಾಡ್ಬೇಕಾ? ಅಯ್ಯೋ ದೇವ್ರೇ, ನನ್ನಿಂದ ಇದು ಆಗದಿರುವ ಕೆಲ್ಸ. ಎಲ್ಲರಿಗೂ ಅಡಿಗೆ ಮಾಡ್ಬೇಕು ಅಂದ್ರೆ ತುಂಬಾ ಮಸಾಲೆ ಆಡಿಸ್ಬೇಕು, ಪಾತ್ರೆ ತೊಳಿಬೇಕು, ತರಕಾರಿ ತರಬೇಕು. ಅಯ್ಯೋ ದೇವ್ರೆ, ನನ್ನಿಂದ ಆಗಲ್ಲ. ಬೇಕಂದ್ರೆ ನಾನ್ ನಿಮ್ಗೆ ಸೌದೆನ ಕೊಟ್ಬಿಡ್ತೀನಿ. ನೀವೆಲ್ಲರೂ ಸೇರಿ ಅಡಿಗೆ ಮಾಡ್ಕೊಳ್ಳಿ. ನಾನು ಸೌದೆ ವ್ಯಾಪಾರ ಕೂಡ ಮಾಡ್ತಾ ಇದ್ದೀನಿ. ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ. ಏನು, ನೀನು ನಮಗೆ ಸೌದೆ ಕೊಡ್ತೀಯಾ? ಹಡಗಲ್ಲಿ ನಾವು ಹೇಗೆ ಸೌದೆನ ತಗೊಂಡೋಗೋದು? ಅದು ತೊಂದ್ರೆ ತಾನೆ. ಅದು ಮಾತ್ರ ಇಲ್ಲ ಚಿಚ್ಚು. ನೀನು ನಮಗೆ ಸೌದೆ ಕೊಟ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಿನಗೇನೆ ತೊಂದ್ರೆ ಬರ್ಬೋದು. ಅಯ್ಯೋ ಚಿಚ್ಚು, ನೀನ್ ನಮ್ಗೆ ಸೌದೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀಯಾ? ಈ ಬಿಸಿಲು ಕಾಲ ಮುಗಿಯುವ ತನಕ ನೀನು ಅಡಿಗೆ ಮಾಡಿ ಕೊಡು. ಅಂದ್ರೆ ನಾವು ಹಗಲಿಡಿ ಊಟ ಕೇಳೋದಿಲ್ಲ. ರಾತ್ರಿ 1 ಹೊತ್ತು ಮಾತ್ರ ನಮಗೆ ಚೆನ್ನಾಗಿ ಅಡಿಗೆ ಮಾಡಿ ಕೊಟ್ಬಿಡು. ನೀನು ಅಡಿಗೆ ಮಾಡಿ ಕೊಟ್ರೆ ನಿನಗೆ ತುಂಬಾನೇ ಹಣ ಕೊಡ್ತೀವಿ. ಚಿಚ್ಚು ಮನಸ್ಸಲ್ಲಿ, ಹಣ ಕೊಡ್ತೀರಾ? ಸರಿ, ಪರವಾಗಿಲ್ಲ. ಅಡಿಗೆ ಮಾಡಿ ಕೊಟ್ರೆ ತುಂಬಾ ಹಣ ಸಿಗುತ್ತೆ. ಸೌದೆ ಮಾರಿದ್ರೆ ಸ್ವಲ್ಪನೇ ಹಣ ಸಿಗೋದು. ಇದರಿಂದ ನಂಗೆ ಲಾಭನೇ. ತರಕಾರಿ ಯಾವ ಜಾಗದಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ನನಗೆ ತಾನೇ ಗೊತ್ತು. ಇವರಿಗೆ ಸಾರ್ನ ನೀರ್ ರೀತಿ ಮಾಡಿ ಕೊಟ್ಬಿಡ್ತೀನಿ. ಇವರು ಚೆನ್ನಾಗಿದೆ ಅಂತ ತಿಂತಾರೆ. ಸರಿ ಸರಿ, ನಾನ್ ನಿಮ್ಗೆ ಮಾಡಿ ಕೊಡಕ್ಕೆ ಒಪ್ಕೋತೀನಿ. ನನ್ನ ಊರಿನವರು ಹಸಿವಲ್ಲಿ ಇರಬಾರ್ದು ಅಂತ ಒಪ್ಕೋತೀನಿ. ನನ್ ಮನ್ಸು ಬೆಣ್ಣೆ ಅಲ್ವಾ? ಆಮೇಲೆ ನಂದೊಂದು ಕಂಡೀಷನ್. ಏನ್ ಕಂಡೀಷನ್ ಅಂತ ಹೇಳು ಚಿಚ್ಚು. ನಾನು ಪ್ರತಿದಿನ ನಿಮ್ಗೋಸ್ಕರ ತರಕಾರಿ ಸಾರು, ರಸಂ, ಪಲ್ಯ ಅಂತ ನನ್ನಿಂದ ಮಾಡಕ್ಕಾಗಲ್ಲ. ನನ್ನಿಂದ ಮಾಡಕ್ಕಾಗೋದು ಒಂದೇ ರೀತಿ ಅಡಿಗೆ, ಅದು ಕೂಡ ಬಿರಿಯಾನಿ ಮಾತ್ರ. ನಾನು ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತೀನಿ. ನಿಮಗೆ ಒಪ್ಗೆನಾ? ಮತ್ತೆ ಇನ್ನೊಂದ್ ವಿಚಾರ, ಆವತ್ತಿನ ಹಣವನ್ನು ಆವತ್ತಿಗೆ ಕೊಟ್ಬಿಡ್ಬೇಕು. ಅಯ್ಯಯ್ಯೋ, ಬಿರಿಯಾನಿಯಾ? ಹಸಿವಲ್ಲಿ ಇರೋರಿಗೆ ನೀನು ಬಿರಿಯಾನಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಬೇಡ ಅಂತ ಹೇಳ್ತೀವಾ? ನೀನು ಈ ಸಮಯದಲ್ಲಿ ನಮ್ಗೆ ಏನ್ ಮಾಡಿ ಕೊಟ್ರು ಅಮೃತನೇ. ನೀನು ಬಿರಿಯಾನಿ ಮಾಡಿ ಕೊಟ್ರೆ ನಾವು ಬೇಡ ಅಂತ ಹೇಳಲ್ಲ. ಚಿಚ್ಚು, ರಾತ್ರಿ 8 ಗಂಟೆಗೆ ನೀನು ನದಿಯ ದಡಕ್ಕೆ ಬಂದ್ಬಿಡು. ನಾನು ಎಲ್ಲರ ಜೊತೆ ಹಣವನ್ನು ಎಷ್ಟೆಷ್ಟು ತಗೋಬೇಕು ಅಂತ ಎಲ್ಲ ಹಣವನ್ನು ತಂದು ನಿನಗೆ ಕೊಟ್ಬಿಡ್ತೀನಿ. ನಿನ್ನ ಹಣಕ್ಕೆ ಯಾವತ್ತೂ ನಾನು ಮೋಸ ಮಾಡಲ್ಲ ಚಿಚ್ಚು. ಸೂಪರ್. ಇನ್ನು ರಾತ್ರಿ 8 ಗಂಟೆಗೆ ಚಿಚ್ಚುವಿನ ಹಡಗು ಬಿರಿಯಾನಿ ರೆಡಿಯಾಗಿ ಇರುತ್ತೆ. ಆಮೇಲೆ ಇನ್ನೊಂದು ವಿಚಾರ, ನೀವು ಹಡಗಲ್ಲಿ ತಾನೆ ಬರ್ತೀರಾ? ಬರುವಾಗನೇ ನನ್ನ ಪಾತ್ರೆಯನ್ನು ಒಂದೇ ಸಲ ತೊಳೆದು ಕೊಟ್ಬಿಡಿ. ಮಹಿ ನಗುತ್ತಾ, ನೀನು ತುಂಬಾ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡ್ತಿದ್ಯಾ. ನಿನ್ನ ಪಾತ್ರೆ ನಾವೇ ತೊಳೆದು ಕೊಟ್ಬಿಡ್ತೀವಿ. 3 ಜನನು ಪುನಃ ಹಡಗಿನಲ್ಲಿ ಹತ್ತಿ ಸಂತೋಷದಿಂದ ಅವ್ರ ಊರಿಗೆ ವಾಪಸ್ ಹೋದ್ರು. ಊರಿನಲ್ಲಿ ಹಸುವಿಂದ ಕಾಯ್ತಾ ಇದ್ದ ಎಲ್ಲರ ಹತ್ರನೂ ಹೋಗಿ ಬಿರಿಯಾನಿ ಅಂತ ಹೇಳಿದ ತಕ್ಷಣ ಎಲ್ಲ ಪಕ್ಷಿಗಳು ಕೂಡ ತುಂಬಾನೇ ಸಂತೋಷಪಟ್ರು. ಮರುದಿನ ಸಂಜೆ ಸಮಯ ಚಿಚುಕಾಗೆ ಅವಳ ಮನೆಯಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಬಿರಿಯಾನಿ ಮಾಡಿ ಆ ಬಿರಿಯಾನಿ ಪಾತ್ರೆನ ಹಡಗಿನಲ್ಲಿ ಇಟ್ಕೊಂಡು ಹಡಗಿನಲ್ಲೇ ಪ್ರಯಾಣ ಶುರು ಮಾಡಿದ್ಲು. ರಾತ್ರಿಯ ಸಮಯ ಅವಳು ಮೆಲ್ಲೆ ತುನಿಗುಬ್ಬಚ್ಚಿಯ ಊರಿನ ಕಡೆ ಬಂದ್ಲು. ಆವಾಗ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಬಿರಿಯಾನಿಗೋಸ್ಕರನೇ ಕಾಯ್ತಾ ಇದ್ರು. ಅಮ್ಮ, ಟೈಮ್ ಆಗ್ತಾ ಇದೆ. ಚಿಚ್ಚು ಅತ್ತೆ ಇನ್ನೂ ಬಂದಿಲ್ವಲ್ಲ? ನನ್ನ ಹೊಟ್ಟೆಯಲ್ಲಿ ಹಸಿವಲ್ಲಿ ತಾಳ ಆಗ್ತಾ ಇದೆ. ಬುಜ್ಜಿ, ಅಲ್ಲಿ ನೋಡು, ಚಿಚ್ಚು ಅತ್ತೆ ಬರ್ತಾ ಇದ್ದಾರೆ. ಬೆಳಕು ಕಾಣಿಸ್ತಾ ಇದೆ. ಬಿರಿಯಾನಿ ವಾಸನೆ ಇಲ್ಲಿ ತನಕ ಬರ್ತಾ ಇದೆ. ನನಗೆ ಹಸಿವು ಇನ್ನಷ್ಟು ಜಾಸ್ತಿ ಆಗ್ತಿದೆ. ಮಕ್ಕಳೇ, ನೀವ್ ಯಾರು ಚಿಂತೆ ಮಾಡ್ಬೇಡಿ. ನಿಮ್ಮೆಲ್ಲರಿಗೂ ಆಗುವಷ್ಟು ಬಿರಿಯಾನಿನ ಚಿಚ್ಚು ತರ್ತದೆ. ಚಿಚುಕಾಗೆ ಆವಾಗ್ಲೇ ದಡಕ್ಕೆ ಬಂದು ಸೇರಿದ್ಲು. ಆದ್ರೆ ಅವಳು ಹಡಗಿನಿಂದ ಕೆಳಗಡೆ ಇಳಿಯದೆ ಆ ಬಿರಿಯಾನಿ ಪಾತ್ರೆಯ ಮುಚ್ಚಳವನ್ನ ತೆರೆದಾಗ ಆ ಬಿರಿಯಾನಿಯ ವಾಸನೆ ಅಲ್ಲಿದ್ದ ಎಲ್ಲಾ ಜಾಗದಲ್ಲೂ ಕೂಡ ಹರಡಕ್ಕೆ ಶುರು ಮಾಡಿತು. ಎಲ್ಲರೂ ಬನ್ನಿ ಬನ್ನಿ, ನಿಮಗೆ ಬೇಕಾದ ಹಡಗು ಬಿರಿಯಾನಿ ಬಂದಾಯ್ತು. ಎಲ್ಲರೂ ಸಾಲಾಗಿ ಬಂದು ನಿಂತು ಬಿರಿಯಾನಿನ ತಿಂದು ಹಣವನ್ನು ನನ್ನ ಕೈಯಲ್ಲಿ ಕೊಟ್ಟು ಎಲ್ಲರೂ ಹೊರಟು ಹೋಗಿ. ಮಹಿ ಹದ್ದು ಬಿರಿಯಾನಿ ತಿಂದು, ಚಿಚ್ಚು ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ಯಾ. ಉಪ್ಪು, ಹುಳಿ, ಖಾರ ಚಿಕನ್ ಅಲ್ಲಿ ತುಂಬಾ ಚೆನ್ನಾಗಿ ಹಿಡಿತಾ ಇದೆ. ಈ ಹಸಿವಲ್ಲಿ ಬಿಸಿ ಬಿಸಿ ಬಿರಿಯಾನಿ ತಿನ್ಲಿಕ್ಕೆ ಎಷ್ಟೊಂದು ಅಮೃತ ರೀತಿ ಇದೆ. ಚಿಚ್ಚು, ಇಷ್ಟು ದಿನ ನಾವು ತಿನ್ಲಿಕ್ಕೆ ಏನಿಲ್ದೆ ತುಂಬಾನೇ ಕಷ್ಟಪಡ್ತಾ ಇದ್ದೋ. ಇವತ್ತು ನಿನ್ ಕೈಯಾರೆ ಈ ರೀತಿ ಬಿಸಿ ಬಿಸಿ ಬಿರಿಯಾನಿ ತಿನ್ನೋದ್ರಿಂದ ನಾವೆಲ್ಲರೂ ತುಂಬಾ ಸಂತೋಷವಾಗಿದ್ದೀವಿ.
ನಮ್ಮ ಎಲ್ಲರಿಗೂ ಬಿಸಿ ಬಿಸಿ ಬಿರಿಯಾನಿ ಮಾಡಿ ತಂದ ನಿನಗೆ ತುಂಬಾ ನಮಸ್ಕಾರಗಳು. ಇಷ್ಟು ತಂಪಾದ ಗಾಳಿಯಲ್ಲಿ ನದಿಯ ದಡದಲ್ಲಿ ಬಿಸಿ ಬಿಸಿ ಬಿರಿಯಾನಿ ತಿನ್ನೋದು ಹಬ್ಬ ಎಷ್ಟೊಂದು ಚೆನ್ನಾಗಿದೆ. ಚಿಚು ಹಣನ ಲೆಕ್ಕ ಮಾಡಿ ನೋಡಿ, ನೋಡ್ದ ತುನಿ, ನಿಮ್ಮೆಲ್ಲರಿಗೋಸ್ಕರ ನಾನು ಎಷ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಸ್ವಂತ ರೆಸಿಪಿ ಹಾಕಿ ಬಿರಿಯಾನಿ ಮಾಡಿದೀನಿ. ನಾಳೆ ಸ್ವಲ್ಪ ರೇಟು ಜಾಸ್ತಿ ಆದ್ರೂ ಏನು ಹೇಳ್ಬಾರ್ದು. ಏ ಚಿನ್ನು, ನಾನು ನಿಮ್ಗೋಸ್ಕರ ಮಾಡಿ ತಂದಿದ್ದೀನಿ ಕಣೋ, ಎಷ್ಟು ಬೇಕಾದ್ರೂ ತಿನ್ನೋ. ಚಿಚ್ಚು ಅತ್ತೆ, ನನಗೆ ಇನ್ನೊಂಚೂರು ಬಿರಿಯಾನಿ ಬೇಕು, ಸ್ವಲ್ಪ ಕೊಡ್ತೀರಾ? ಆ ಬುಜ್ಜಿ, ಕೊಡ್ತೀನಿ. ಬೆಲೆನ ಒಂದ್ 2 ರೂಪಾಯಿ ಜಾಸ್ತಿ ಮಾಡ್ಕೋತೀನಿ, ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ. ತುನಿ ನಗುತ್ತಾ, ಖಂಡಿತವಾಗಿ ಚಿಚ್ಚು, ನಮಗೋಸ್ಕರ ಅಷ್ಟು ದೂರದಿಂದ ಬಿರಿಯಾನಿನ ತಂದಿದೀಯಾ? ನಿನಗೋಸ್ಕರ ನಾವು ಹಣ ಜಾಸ್ತಿ ಕೊಡೋದಿಲ್ವಾ ಏನು? ಇಲ್ಲಿ ನೋಡು ಚಿಚ್ಚು, ಬಿಸಿಲು ಕಾಲ ಮುಗ್ದು ಮಳೆ ಕಾಲ ಬರುವ ತನಕ ನೀ ನಮ್ಗೆ ಇದೇ ರೀತಿ ಬಿರಿಯಾನಿನ ತಂದ್ಕೊಡ್ಬೇಕು. ಸರಿ ತುನಿ, ಈ ಹಡಗು ಬಿರಿಯಾನಿ ಫೇಮಸ್ ಆಗಿದೆ. ನಾನು ನಿಮ್ಗೋಸ್ಕರ ಪ್ರತಿದಿನ ಹೀಗೇನೆ ಮಾಡ್ಕೊಂಬಂದ್ ಕೊಡ್ತೀನಿ. ನನ್ ವ್ಯಾಪಾರ ಕೂಡ ಚೆನ್ನಾಗಿ ನಡೆಯುತ್ತೆ. ಪಾತ್ರೆನ ತೊಳೆದು ಕೊಡಕ್ಕೆ ಮರಿಬೇಡಿ. ಹಾಗೆ ಹಸಿವಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಹೊಟ್ಟೆ ತುಂಬಾ ಬಿರಿಯಾನಿನ ತಿಂದು ಮಲಗಿ ನಿದ್ರೆ ಮಾಡಿದ್ರು. ಪ್ರತಿದಿನ ರಾತ್ರಿಯ ಸಮಯ ಚಿಚುಕಾಗೆ ಇದೇ ರೀತಿ ಬಿರಿಯಾನಿ ತಗೊಂಡ್ ಬಂದು ಎಲ್ಲ ಪಕ್ಷಿಗಳ ಹಸಿವನ್ನ ತೀರಿಸ್ತಾ ಇತ್ತು.